ಅಜ್ಜಿ ಒಯ್ದು ಆ ರೇಂಜಿಗೆ ರೀ ಫ್ಯಾನ್ ಕ್ರೇಜ್ ಅಂದ್ರೂ ಒಂದು 5 ಸಿನಿಮಾದಾಗ ಈ ರೇಂಜಿಗೆ ಫ್ಯಾನ್ ಕ್ರೇಜ್ ಕೊಡ್ಬೇಕಂತ. ಸೊ ಗೈಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದರ್ಶ್ ಕೊಡಪ್ಪ ಟೇಲ್ ವ್ಲಾಗ್ಸ್. ಗೈಸ್ ಇವತ್ತು KD ಮೂವಿ ಹೊಂಟೀನಿ, ಒಬ್ಬನೇ ಇದ್ದೀನಿ, ಯಾರೋ ನನ್ನ ಫ್ರೆಂಡ್ಸ್ ಬರ್ಲಾಗ್ಯಾರ. ಇರಲಿ ಹೋಗಿ ಬರ್ತೀನಿ ರೀ, ಹೋಗಮ್ಮ. ಇನ್ನೇಗ ನಮ್ಮ ಫ್ರೆಂಡಿಗೆ ಕಾಲ್ ಮಾಡಿದ್ರಿ, ಪಾ ಅಂದ್ರ ಸಿನಿಮಾ ಹೋಮೆ ಅಂತೇಳಿ ಮುಂಜಾನೆ ಎಲ್ಲ ಬರ್ತೀನಿ ಅಂದಿನ್ರವ. ಈಗ ಫೋನ್ ಹಚ್ಚಿ ರೆಡಿಯಾಗಿನ ಬಾ ಅಂತೇಳಿ ಅನ್ನೋದು, ಇಲ್ಲಪ್ಪ ಬರಲ್ಲ ನಾನು ಬಾರೋ ಅಂತ ಅನ್ನೋದು, ಇಲ್ಲ ನಂಗೆ ನಿದ್ದೆ ಹೊಂಟದ ನೀವು ಹೋಗು ನಾ ಮಕ್ಕೋತೀನಿ ಅಂದನ್ರಿ. ಅಣ್ಣ ಇವಾಗ ಒಂದ್ ರೂಮಿಗೆ ಹೋಗಿನಿ, ರೆಡ್ ಹ್ಯಾಂಡ್ದಾಗ ಸಿಗಿಬೋದನ್ರಿ ಅಣ್ಣ. ಶಬಾಷ್ ಅಂದ ಅಣ್ಣ, ರೂಮಿಗೆ ಹುಡುಗಿ ಕರ್ಕೊಂಡ್ ಬಂದನ್ರಿ ಶಿಸ್ತು ಇವತ್ತ. ನಮಗೆ ಸುಳ್ಳು 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 ಹೇಳ್ಬಾರ್ದ್ರಿ. ಇರ್ಲೆ ಯಾರು ಬರ್ಲಿ ಅಂದ್ರೆ ನಾವು ಒಬ್ಬರಾದ್ರೂ ಹೋಗಿ ನೋಡ್ಕೊಂಬರಮ್ಮ. ನನಗೆ ಇದೊಂಥರ ಇಷ್ಟ ರೀ, ನನಗೇನ್ ಅನ್ಸಲ್ಲ ಒಬ್ನೇ ಸಿನಿಮಾ ಹೋಗ್ಬೇಕಲ್ಲ ಇದು ಮಾಡ್ಬೇಕಲ್ಲ ಅಂತ ಹೇಳಿ ನಾ ಆರಾಮ್ ಹೋಗ್ತೀನಿ. ಎಸ್ಪೆಷಲಿ ಸಿನಿಮಾ ಅಂತ ಬಂದಾಗ ನಂಗೆ ಒಬ್ಬನ ಹೋಗಿ ಅಭ್ಯಾಸ ಅದ. ಯಾಕಂದ್ರೆ ಬಾಳ್ ಸಿನಿಮಾ ಹೋಗಿನ್ರಿ ನಾ. ಅವಾಗಂತ್ರ ಪ್ರತಿ ಶುಕ್ರವಾರ ಹೋಗ್ತಿದ್ದೆ, ಪ್ರತಿ ಶುಕ್ರವಾರ ಹೊಸ ಸಿನಿಮಾ ಯಾವ್ದು ರಿಲೀಸ್ ಆಗ್ಲಿ ಹೋಗ್ತಿದ್ದೆ. ಈಗ ಸ್ವಲ್ಪ ಬಿಟ್ಟಿನಿ, ಬರ್ರಿ ಹೋಗಮ್ಮ. ಇವಾಗ ನಮಗೇನದು ಬಹಳ ದೊಡ್ಡ ಕಷ್ಟ ಅಲ್ಲ ಒಬ್ಬರು ಹೋಗೋದು. ಗಾಯ್ಸ್ ಇಲ್ಲ ನೋಡ್ರಿ, ಕೇಡಿ ಎಲ್ಲಾ ಕಡೆ ಕೇಡಿ ಫುಲ್ ಧ್ರುವ ಸರ್ಜಾರ್ ಹವಾ. ನಾ ಒಂದ್ ಫಸ್ಟ್ ಸಿನಿಮಾ ನೋಡಕತ್ತಿ ನೋಡ್ರಿ ಗೈಸ್, ಬೆಂಗಳೂರಿಗೆ ಬಂದ್ಮ್ಯಾಗ ಈ ರೇಂಜಿಗೆ ಎಲ್ಲಾ ಕಡೆ ಫ್ಲಾಗ್ ಹಾಕಿದ್ವು ಧ್ರುವ ಸರ್ಜಾ ಅವ್ರದ್ದು ಅಂತಂದ್ರ ಒಬ್ಬ ಫಸ್ಟ್ ಸ್ಟಾರ್ದು. ಅದು ಮತ್ತೆ ಮೇನ್ ಥಿಯೇಟರ್ ಅಲ್ಲ, ಈ ನಮ್ ಗಲ್ಲಿದಾಗ ಇರೋದು, ಮತ್ತೆ 8ನೇ ಮೈಲಿ ಬಲ್ಲಿ ಫುಲ್ ಎಲ್ಲಾ ಕಡೆ. ನಾ ಏನ್ ಯಾವ್ದು ಎಲೆಕ್ಷನ್ ಕ್ಯಾಂಪೇನ್ ಅನ್ಕೊಂಡಿದ್ರಿ, ನೋಡಿದ್ರ ಆ ರೇಂಜಿಗೆ ರೀ ಫ್ಯಾನ್ ಕ್ರೇಜ್ ಅಂದ್ರೂ ಒಂದ್ 5 ಸಿನಿಮಾದಾಗ ಈ ರೇಂಜಿಗೆ ಫ್ಯಾನ್ ಕ್ರೇಜ್ ಕೊಡ್ಬೇಕಂತಂದ್ರ ನೆಕ್ಸ್ಟ್ ಲೆವೆಲ್ ಬಿಡ್ರಿ. ಅವ್ರು ಪುಣ್ಯ ಮಾಡಿ ಬಂದಾರ ಅನ್ಕೋಬೇಕು. ಮಾಡಿರೋದು 5 ಸಿನಿಮಾದಾಗ ಈ ರೇಂಜ್ ಫ್ಯಾನ್ ಕ್ರೇಜ್ ಅಂದ್ರೆ ಏನ್ ಹೇಳ್ಬೇಕು ಹೇಳ್ರಿ, ನೆಕ್ಸ್ಟ್ ಲೆವೆಲ್. ಫುಲ್ ಎಲ್ಲಾ ಕಡೆ ನೋಡ್ರಿ, ಜಾಲಹಳ್ಳಿ ಕ್ರಾಸ್ ಫುಲ್ ಫ್ಲಾಗ್ ಆಗ್ಬಿಟ್ಟಾವ್. ಒಂದು ಫ್ಯಾಮಿಲಿ ಸಮೇತ ಬಂದ್ಬಿಟ್ಟದ ಗೈಸ್ ಇಲ್ಲೆಲ್ಲ. ಫುಲ್ ಯಾವುದೋ ಒಂದು ಟೀಮ್ನ ಕರ್ಕೊಂಡು ಬಂದ್ಬಿಟ್ಟವ್ರೆ ಇಲ್ಲಿ. ಅಂದ್ರೆ ಎಲ್ಲ ಮೋಸ್ಟ್ಲಿ ಅನಾಥಾಶ್ರಮದಿಂದ ಕರ್ಕೊಂಡು ಬಂದಿರ್ಬೇಕು ಎಲ್ಲರಿಗೆ. ಜನಸ್ನೇಹಿ ಯೋಗೇಶ್ವರ್ ಅವ್ರ ಟೀಮ್, ಅವ್ರ ಅನಾಥಾಶ್ರಮದಿಂದ ಕರ್ಕೊಂಡು ಬಂದವ್ರೆ ಗೈಸೂರಿನೆಲ್ಲ. Oh my God, full theater, ಹೌಸ್ಫುಲ್ ಆಗ್ತದೆ. ಸ್ಟಾರ್ಟ್ ಆದ್ಮೇಕಿಂತ ಇರಿಟೇಟಿಂಗ್ ಫೆಲ್ಲೋಸ್ ಇರ್ತಾರಲ್ರಿ ಗೈಸ್, ಭಾಳ ಇರಿಟೇಟ್ ಮಾಡ್ತಾರ ನಾವು. ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಸುಮ್ಮ ಒಂದು ತೊಲಗ ಕುದ್ರಾಲ್ ತಿಕ್ಕ ಮುಚ್ಕೊಂಡು ಕೆಟ್ಟ ನಿಂತಿದ್ದು ಇರಿಟೇಟ್ ಮಾಡ್ತಿರ್ತಾವ ನಾವು. ಏನ್ ಹೇಳ್ಬೇಕ್ರಿ, ಸಿನಿಮಾ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆಗಿದೆ, ನಾನು ಅಲ್ಲೇ ತಿರ್ಗಾಡ್ಕೊತ ಕುಂತಾವ ನಾವು. ಇದ್ರು ಕೆಟ್ಟ ಇರಿಟೇಟಿಂಗ್. ಸಿನಿಮಾ ಫೈನಲಿ ಮುಗಿತು, ನಾವು ಹೊರಟಿದೀವಿ ನಮ್ಮ ಮನೆ ಕಡೆಗೆ. ಗಾಯ್ಸ್ ಸಿನಿಮಾ ಇವಾಗ ಮುಗಿತ ಗಾಯ್ಸ್, ಸೇದಾ ಮನೆ ಹೊಂಟಿನಿ ಇವಾಗ. ಕ್ರೇಜಿ ಸೆಕೆಂಡ್ ಹಾಫ್ ಮಾತ್ರ. ರಿವ್ಯೂ ಅಲ್ರಿ, ಮತ್ತೆ ಇದು ರಿವ್ಯೂ ಏನು ಕೊಡಲ್ಲ, ಜಸ್ಟ್ ವ್ಲಾಗ್ ಅದ ಇದು. ಏನೋ ನಾನು ಖುಷಿಗೆ ನಾ ಒಂಥರ ಏನೋ ಡಾಕ್ಯುಮೆಂಟ್ ಮಾಡ್ಕೊಂತೀನಿ ನಾ. ಇದು ನನಗೇನು ವ್ಯೂಸ್ ಏನು ಬೇಡ. ನಾ ಎದಕ್ಕಪ್ಪ ಅಂತಂದ್ರ ಪ್ರತಿ ಶುಕ್ರವಾರ ಸಿನಿಮಾ ಹೋಗ್ತಿದ್ದೆ, ಅವಾಗ ಪ್ರತಿ ಶುಕ್ರವಾರ ವ್ಲಾಗ್ ಮಾಡ್ತಿದ್ದೆ. ಸುಮ್ಮ ನಂಬಲ್ಲಿ ಇರ್ತಾವ ಅಂತ ಹೇಳಿ ಅಷ್ಟೇ ಇದೆ. ಯೂಟ್ಯೂಬ್ ಅಪ್ಲೋಡ್ ಮಾಡ್ಲಕತ್ತೀನಿ ಈಗ ಅಷ್ಟೇ. ಇರ್ಲಿ, ಬಿಕಾಸ್ ನಾನು ಒಬ್ಬ ಆಕ್ಟರ್ ಆಗಕ್ಕೆ ಬಂದವದೇನ್ರಿ. ಮುಂದೊಂದ್ ದಿನ ಯಾವ್ಯಾವ ಸಿನಿಮಾ ನೋಡಿದೆ ಅಂದಾಗ ಈ ಎಲ್ಲಾ ಸಿನಿಮಾ ತೋರ್ಸಕ್ ಬರ್ತದ, ಇಲ್ಲ ನಾನೇ ಕುಂತ ರಿಕಾಲ್ ಮಾಡ್ಕೊಕ್ ಬರ್ತದ. ಓ ಹಿಂಗೆಲ್ಲ ಹೋಗಿದ್ದಲ್ಲ ಪ್ರತಿ ಶುಕ್ರವಾರ ಹೋಗ್ತಿದಲ್ಲ ಅಂತ ಹೇಳಿ. ವಾಚ ಮರಿ ಹೊಟ್ಟಿ ಭಾಳ ಕುಡ್ರ ಅನ್ನಕತ್ರಿ, ಭಯಂಕರ ಹೊಸ ಆಗತ್ತದ. ಸೀದಾ ಮನಿಗ್ ಹೋಗ್ಬೇಕು, ಅಡಿಗೆ ಮಾಡ್ಕೋಬೇಕು, ಊಟ ಮಾಡ್ಬೇಕು. ಇದು ಅಂತ ತಿಳಿಬೇಡ್ರಿ ಬ್ಯಾಚುಲರ್ಸ್ದು. ಎಲ್ಲೇ ಹೋಗ್ಲಿ ನಾವು ಮತ್ ರಾತ್ರಿ 1ಕ್ಕೆ ಮನೆಗ್ ಬಂದ್ರು ನಾವೇ ಅಡಿಗೆ ಮಾಡ್ಕೋಬೇಕು. ಹೊರಗ್ ತಿನ್ಲಕ್ಕ ಮನಸ್ ಬರಲ್ಲ, ಹೊಲ್ಸ್ ಅದೇ ತಿನ್ಬೇಕು. ಮನ್ಯಾಗ ಅಡಿಗೆ ಮಾಡಿದ್ರು ಅದೇ ಮಾಡ್ಕೋಬೇಕು. ಭಾಳ ಇರಿಟೇಷನ್ ರೀ ಇದು. ಓನ್ ಆಯ್ತು ಚಲೋ ಅಂತೇಳಿ ಮನೆಗೆ ಹೋಗಬ್ರಿ. ಇವಾಗ ಸಿನಿಮಾ ಮುಗಿಸ್ಕೊಂಡು ಬಂದು ಇವಾಗ ಗುಡಿಗೆ ಹೊಂಟಿನಿ, ಬರ್ರಿ ಹೋಗಮ್. ಹೆಂಗದ ಔಟ್ಫಿಟ್ ಗುಡಿಗೆ ಹೋಗೋದು? ಬ್ಯಾಕ್
ಇಷ್ಟು ಮುಂದ್ಕೊಂಡಿನಿ ಇವಾಗ ಇರಲಿ. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗೋದು ಅನ್ಕೋತೀನಿ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ಸ್ಟೇ ಟ್ಯೂನ್. ಬಾಯ್.